ಶಿಕ್ಷಣಕ್ಕಾಗಿ ಸ್ವಲ್ಪ ಒತ್ತು ಜಾಸ್ತಿ ಕೊಡ್ತೇನೆ. ಈ ಹಿಂದೆ ನಾನು ಈ ಊರಿಗೆ ಬಂದಾಗ ನಾನು ಹುಟ್ಟು ಬೆಳೆದದ್ದೆಲ್ಲ ಅರ್ಥ ಪಕ್ಕದ ಊರು. ಆದರೆ ಈ ಊರಿಗೆ ಬಂದಾಗ ಇಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣ ನೋಡಿದಾಗ ಸ್ವಲ್ಪ ಮಕ್ಕಳಲ್ಲಿ ಇಂಗ್ಲೀಷು ಮತ್ತು ಗಣಿತ ಸ್ವಲ್ಪ ಕುಂಠಿತ ಆಗಿತ್ತು. ಅದನ್ನು ಗಮನಿಸಿ ನಾನೇನು ಮಾಡಿದೆ ಅಂದರೆ ನನ್ನ ಮನೆಯಲ್ಲೇ ಕೆಲವಾರು ವಿದ್ಯಾರ್ಥಿಗಳಿಗೆ ನಾನು ನನ್ನದೇ ಆದಂಥ ಇದರಲ್ಲಿ ಸ್ವಲ್ಪ ಇಂಗ್ಲೀಷು ಮತ್ತು ಗಣಿತ ಹೇಳ್ಕೊಡ್ತಾ ಇದ್ದೆ. ಯಾವುದೋ ಅಪೇಕ್ಷೆ ಪಡೆದೇನೆ ಏನೋ ಅವ್ರ ಹತ್ರ ನಾನು ಇಸ್ಕೊಳ್ದೇನೆ ಆ ಥರ ನನ್ನ ಸೇವೆಯನ್ನು ಅನ್ನೋ ರೀತಿಯಲ್ಲಿ ಮಾಡಿದೆ. ಅದರಲ್ಲಿ ನನ್ನ ವಿದ್ಯಾಭ್ಯಾಸ ಕೂಡ ಹೋಗ್ಬೇಕು. ಹೀಗಾಗಿ ನಾನು ಯಾವತ್ತೂ ಕೂಡ ಶಿಕ್ಷಣ ಬಗ್ಗೆ ಒಂದು ಸ್ವಲ್ಪ ಒತ್ತು ಕೊಡ್ತಾನೆ ಬರ್ತಾ ಇದ್ದೀನಿ. ಈ ನಮ್ಮೂರು ಶಾಲೆಯಲ್ಲಿ ಏನಾರ ಕಾರ್ಯಕ್ರಮ ಆಯ್ತು ಅಂದ್ರೆ ನಮಗೆ ಒಂದು ಅನುಭವ ಅವಿನಾಭಾವ ಸಂಬಂಧ ಇತ್ತು. ಅದು ನಾವು ಶಿಕ್ಷಕರೇನೋ ಅಂತ ಬಹಳ ಮತ್ತೆ ತಿಳ್ಕೊಂಡು ಇರ್ಬೋದು. ಪದೇ ಪದೇ ಯಾವ ಕಾರ್ಯಕ್ರಮಕ್ಕೆ ನೋಡಿದ್ರೆ ಇವ್ರು ಇರ್ತಾರಲ್ಪ ಬಸವರಾಜರು, ಆದ್ರೆ ನಾವು ಕೂಡ ಕರಿವಲ್ರಲ್ಲಪ್ಪ ಅನ್ನೋ ಒಂದು ತುಡಿತದಲ್ಲಿ ಇರ್ತವೆ. ಆ ಶಿಕ್ಷಕರು ಕೂಡ ಅವ್ರನ್ನ ಕರಿಬೇಕು ಅನ್ನೋ ಒಂದು ಇದ್ರಾಗಿರ್ತವ್ರೆ. ಹೀಗಾಗಿ ನಾವು ಈಗ ತಾನೇ ನಾನು ಒಂದೊಂದು ಕೆಲಸ ಮಾಡಿ ಬಂದು ಕುತ್ಕೊಂಡಿದ್ದೆ. ನಮ್ಮ ಸ್ನೇಹಿತರು ಮತ್ತು ಒಡನಾಡಿಗಳು ನಾವು ಈ ಊರಿಗೆ ಬಂದಿದ್ದೀವಿ ಜೊತೆಗೆ ಆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಾರಲ್ಲ ಆ ತರ ಅವ್ರನ್ನ TCS ಸೇರ್ಸಕ್ಕೆ ನಾನು ಬಹಳ ಶ್ರಮ ಪಟ್ಟೆ, ಅಡ್ಡಾಡಿದ್ವಿ ಬೆಂಗಳೂರು ಮಕ್ಕಳು. ಆದ್ರೆ ನಾವು ಅವರು ಶಿಕ್ಷಕರಾದ್ರು ನಾವು ಹಿಂದೆ ಕೃಷಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರೋದು ಒಂದು ಸ್ವಲ್ಪ ಕಷ್ಟಕರವಾದ ಅದು ವೃತ್ತಿ. ಅದು ಕೃಷಿ ಪ್ರಗತಿಪರ ಅಂತ ಆದ್ರೆ ಕಷ್ಟನೇ. ಅದು ಕೃಷಿ ಜೀವನ ಅಷ್ಟೇ. ಅದು ಯಾವ್ದೋ ಪುಣ್ಯಾತ್ಮ ಹೇಳೋಗ್ಬಿಟ್ಟ ಜೈ ಜವಾನ್ ಜೈ ಕಿಸಾನ್ ಅಂತ. ನಾನು ಆಕ್ಚುಲಿ ನಿನ್ನೆ ಹೇಳಿದೆ ಜೈ ಶಿಕ್ಷಕ ಅಂತ ಒಂದು ಹೇಳಬೇಕಾಗಿತ್ತು. ಯಾಕಂದ್ರೆ ಈ ದೇಶದ ಪ್ರಜೆಗಳು ಸತ್ಪ್ರಜೆಗಳನ್ನ ಸೃಷ್ಟಿ ಮಾಡೋದೇ ಶಿಕ್ಷಕರು. ನಾವು ಯಾರು ಮಾಡೋದಾಗಲ್ಲ, ಯಾವ ರಾಜಕಾರಣಿನೂ ಮಾಡೋದಾಗಲ್ಲ, ಯಾವ ಸಾಮಾಜಿಕ ಕಾರ್ಯಕರ್ತರು ಮಾಡೋದಾಗಲ್ಲ. ಅದನ್ನು ಮಾಡೋದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಈ ಪ್ರಾಥಮಿಕ ಹಂತದ ಶಿಕ್ಷಣ ಏನೈತಲ್ಲ, ಇಲ್ಲಿ ನೀವೇನ್ ಹೇಳ್ತೀರೋ ನೀವೇನ್ ಕಲಿಸ್ತೀರೋ ಅದೇ ಮುಂದೆ ಮಕ್ಕಳು ಅದನ್ನೇ ಅಳವಡಿಸ್ಕೊಳ್ಳೋದು. ಒಬ್ಬ ನೈತಿಕ ಮತ್ತು ಮೌಲ್ಯಾಧಾರಿತ ಒಬ್ಬ ವಿದ್ಯಾರ್ಥಿಯಾಗಿ, ಅವನು ಒಬ್ಬ ಮೌಲ್ಯಾಧಾರಿತ ನೌಕರನಾಗಿ, ಒಬ್ಬ ಮೌಲ್ಯಾಧಾರಿತ ಸಮಾಜದ ಯಾವುದೇ ರಂಗದಲ್ಲಿದ್ರೂ ಕೂಡ ಅದು ಬೇಸಿಕ್ ಈ ಪ್ರಾಥಮಿಕ ಹಂತದ ಶಿಕ್ಷಣ. ಅದು ನಮ್ಮೂರಿನ ಶಾಲೆಯಲ್ಲಿ ಒಳ್ಳೊಳ್ಳೆ ಶಿಕ್ಷಕರು ಹೊರಹೊಮ್ತಾ ಇರೋದು ನಮ್ದು ಹೆಮ್ಮೆಯ ವಿಷಯ. ನಾವು ಬಹಳ ಹೆಮ್ಮೆ ಪಡಬೇಕಾಗಿ ತಾಲೂಕು ಈ ಜಿಲ್ಲೆಗೆ ಜಿಲ್ಲಾ ಉತ್ತಮ ಶಿಕ್ಷಕಿ ಅಂತ ಇದೀತಾನೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಮ್ಮ ಶ್ವೇತಾ ಮೇಡಮ್ ನಾವು ನಿಜವಾಗಲೂ ಕೂಡ ಅಭಿನಂದನೆ ಪಡಬೇಕು. ಯಾಕಂದ್ರೆ ಈಗ ಎಲ್ಲರೂ ಕುತ್ಕೊಂಡ ಈ ಶಾಲೆ ಓದಿ ವಿದ್ಯಾರ್ಥಿ ನೋಡ್ತಾನೆ, ಏನಪ್ಪ ಹಾರ್ಕುಮಾರ್ ಶಾಲೆಯಲ್ಲಿ ಒಬ್ಬರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಅಂತ ಪಡೆದಲ್ಲ, ನಮ್ಮ ಶಾಲೆ ಬಹಳ ಹೆಮ್ಮೆ ಪಡ್ತಾನೆ. ಅಲ್ಲೇ ಕುತ್ಕೊಂಡು ಅವನು ವಿದೇಶದಾಗ ಇರ್ಬೋದು, ಎಲ್ಲೇ ಇರ್ಬೋದು, ಹೆಮ್ಮೆ ಪಡ್ತಾನೆ. ಅಂತ ಶಿಕ್ಷಕರನ್ನ ನಮ್ಮ ಶಾಲೆ ಪಡೆದತ್ತೆ ಅಂದ್ರೆ ನಮ್ಮ ಊರಿನ ಹೆಮ್ಮೆ, ನಮ್ಮ ತಾಲೂಕಿನ ಹೆಮ್ಮೆ, ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಇದೀಗ ತಾನೇ ನಮ್ಮ ಇವರು ಶಿಕ್ಷಕರು ಈಗ ಮ್ಯೂಚುವಲ್ ಟ್ರಾನ್ಸ್ಫರ್ ಮುಖಾಂತರ ಹೋಗಿದ್ರು. ಆಕ್ಚುವಲ್ ನಮ್ಮನ್ನ ಅವ್ರನ್ನ ಬಿಡಕ್ಕೆ ನಮಗೆ ಇಷ್ಟ ಇದ್ದಿಲ್ಲ, ಅನಿವಾರ್ಯ. ಈಗ ಇಲ್ಲಿ ನಮ್ಮ ಸ್ನೇಹಿತ ಅವರು ನಮ್ಮ ಬಹಳ ಆತ್ಮೀಯ ಇವರು, ಅವರೇ ಪರಸ್ಪರ ಮಾಡಿಕೊಂಡಾಗ ನಾವು ಅದನ್ನ ಅನಿವಾರ್ಯವಾಗಿ ಒಪ್ಕೋಬೇಕಾಯಿತು. ಈಗ ಅತ್ಯಂತ ಉತ್ತಮ ಶಿಕ್ಷಕರನ್ನ ಪಡೆದಿರ್ತಕ್ಕಂಥ ನಮ್ಮ ಶಾಲೆ ಬಹಳ ಹೆಮ್ಮೆಯ ಶಾಲೆ. ಇದೇ ರೀತಿಯಾಗಿ ಮುಂದುವರಿತಾ ಹೋಗಲಿ ಅಂತ ನಾವು ಆಶಿಸ್ತಾ, ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ನಾವು ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಾವು ಏನ್ ಮಾತಾಡೋಣಪ್ಪ, ನಾವು ಹೆಂಗಿರೋಣಪ್ಪ, ನಮಗೂ ಕೂಡ ಒಂದು ಜವಾಬ್ದಾರಿ ಹೆಚ್ಚಾಗುತ್ತೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೇವೆ ಮಾನವೀಯ ಮೌಲ್ಯಗಳೇ ಕಳ್ಕೊಂತಾರ. ಈ ಕಾಲೇಜು ಓದ ಹುಡುಗರು ನೋಡ್ತಾವಲ್ಲ, ಯಾವಾಗೋ ಒಂದ್ಸರಿ ಬಸ್ನಲ್ಲಿ ಹೋಗ್ತವೆ, ಆ ಬಸ್ ನಾವು ಯಾಕಾರ ಹತ್ತಿರಪ್ಪ ಅನ್ನಂಗೆ ಆಗಿಬಿಡುತ್ತೆ. ಅಂತ ವಿಚಿತ್ರ ನಡವಳಿಕೆಗಳು ನಮ್ಮ ಮಕ್ಕಳೇನಪ್ಪ ಅನ್ನೋ ಒಂದು ಅನುಮಾನ ಕೂಡ ಬರ್ತದೆ ನಮಗೆ. ಯಾಕೆ ಈ ತರ ಮಕ್ಕಳಲ್ಲಿ ಒಂದು ಹವ್ಯಾಸಗಳು, ಈ ತರ ಅವರು ಮೌಲ್ಯಗಳೇ ಇಲ್ಲ. ಈ ನೈತಿಕ ಮೌಲ್ಯಗಳು ಅಂತ ಏನು ನಾವು ಹೇಳ್ತೇವಲ್ಲ, ಆ ಮೌಲ್ಯಗಳೇ ಇಲ್ಲ. ಅದಕ್ಕೋಸ್ಕರ ಆ ಮೌಲ್ಯಗಳೇ ನಮಗೆ ಇವತ್ತು ಬಹಳ ಮುಖ್ಯ. ನಾವು ಸತ್ಪ್ರಜೆಗಳು ಅನ್ನೋ ಸೃಷ್ಟಿ ಮಾಡಬೇಕಂದ್ರೆ ಮೌಲ್ಯಾಧಾರಿತ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡೋದು ಪ್ರಾಥಮಿಕ ಹಂತದ ಶಿಕ್ಷಕರಿಂದ ಮಾತ್ರ ಸಾಧ್ಯ. ನಮ್ಮೂರಿನ ಶಾಲೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಕರು ಇರೋದ್ರಿಂದ ನಮ್ಮೂರು ಶಾಲೆಯ ಮಕ್ಕಳು ಆ ಥರ ಒಳ್ಳೆ ಸತ್ಪ್ರಜೆಗಳು ಆಗ್ತವೆ ಅಂತ ನಾನು ಆಶಿಸ್ತಾ
ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ.